ಈ ಹೊತ್ತಿನ ಬಿಗ್ ಬ್ರೇಕಿಂಗ್ ನಲ್ಲಿ ಮೊದಲ ಸ್ಟೋರಿ ರಾಜ್ಯ ರಾಜಕೀಯದಲ್ಲಾಗ್ತಾ ಇರುವಂತ ಕೆಲವೊಂದಿಷ್ಟು ಡೆವಲಪ್ಮೆಂಟ್, ಅದರಲ್ಲೂ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನ ಆಯಿತಲ್ಲ, ಆ ಚರ್ಚೆ ಮುಗಿತು. ಈಗ ಹೊಸ ಚರ್ಚೆ ಶುರುವಾಗಿದೆ. ಅದೇ ದಲಿತ ಜಟಾಪಟಿ. ಇದು ಸಿದ್ದರಾಮಯ್ಯನವರು ವರ್ಸಸ್ ವಿಜೇಂದ್ರ ಅನ್ನುವಂತ ಆಗ್ಬಿಟ್ಟಿದೆ. ಅವರಿಬ್ಬರ ನಡುವೆ ಸಿಎಂ ಪಿಎಂ ಹುದ್ದೆಯ ಫೈಟ್ ಶುರುವಾಗಿದೆ. ದಲಿತ ಸಿಎಂ ಅಸ್ತ್ರಕ್ಕೆ ಸಿದ್ದು ದಲಿತ ಪಿಎಂ ಪ್ರತ್ಯಾಸ್ತ್ರವನ್ನ ಹುಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆನ ಸಿಎಂ ಮಾಡಲಿ ಅಂತೇಳಿ BY ವಿಜಯೇಂದ್ರ ಅವರು ಈ ಹಿಂದೆ ಹೇಳಿರ್ತಾರೆ. ಆದರೆ ದಲಿತ ಪಿಎಂ ಮಾಡಲಿ ನೋಡೋಣ ಅಂತ ಸಿಎಂ ಕೌಂಟರ್ ಕೊಡ್ತಾ ಇದ್ದಾರೆ. ಪ್ರಧಾನಿ ಮೋದಿ ಅವರನ್ನ ಕೆಳಗಿಳಿಯೋ ಸೂಚನೆಯನ್ನು ನೀಡಿದೆ RSS ಈಗಾಗಲೇ. ಹಾಗಾಗಿ ಮುಂದೆ ಬಿಜೆಪಿ ದಲಿತ ಪ್ರಧಾನಿಯನ್ನ ಘೋಷಣೆ ಮಾಡಲಿ. ಯಾಕೆ ಮಾಡಲ್ಲ? ನೀವು ಮಾಡಿ, ಪಿಎಂ ಮಾಡಿ, ದಲಿತ ಪಿಎಂ ಮಾಡಿ, ಆಮೇಲೆ ನಮಗೆ ಕೇಳಿ ದಲಿತ ಸಿಎಂ ವಿಚಾರವನ್ನ ಅಂತ BY ವಿಜಯೇಂದ್ರ ಯಾರು ಪ್ರಧಾನಿ ಆಗಬೇಕು ಅಂತ ತಿಳಿಸ್ಲಿ. ಹಾಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕಾರಜೋಳ ಅವರನ್ನ ನೇಮಿಸಲಿ. ವಿಜಯೇಂದ್ರಗೆ ಸವಾಲು ಹಾಕಿದ್ದಾರೆ ಸಿಎಂ ಸಿದ್ದರಾಮಯ್ಯನವರಿಗೆ. ಇದಕ್ಕೆ ಸಂಬಂಧಪಟ್ಟಂತೆ ಟ್ವೀಟ್ ಮಾಡಿದ್ದಾರೆ ನೋಡಿ ಸಿದ್ದರಾಮಯ್ಯನವರು. ದಲಿತ ಸಿಎಂ ವಿಚಾರವನ್ನ ಯಾವಾಗ ಪ್ರಸ್ತಾಪ ಮಾಡಿದ್ರು BY ವಿಜಯೇಂದ್ರ ಅವರು, ಅದಕ್ಕೆ ಸಿದ್ದರಾಮಯ್ಯನವರು ಕೌಂಟರ್ ಕೊಡ್ತಾ ಇರೋದು ದಲಿತ ಪಿಎಂ ವಿಚಾರವನ್ನ. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸಿಎಂ ಮಾಡಲಿ ನೋಡೋಣ ಅಂತ BY ವಿಜಯೇಂದ್ರ ಅವರು ಹೇಳ್ತಾರೆ. ಅಲ್ಲಿಗೆ BY ವಿಜಯೇಂದ್ರ ಅವರು ದಲಿತ ಸಿಎಂ ವಿಚಾರವನ್ನ ಪ್ರಸ್ತಾಪವನ್ನ ಮಾಡ್ತಾರೆ. ಅದು ಮುನ್ನೆಲೆಗೆ ಬರುತ್ತೆ. ಅದಕ್ಕೆ ಸಿದ್ದರಾಮಯ್ಯನವರು ಕೌಂಟರ್ ಕೊಡೋದು ದಲಿತ ಪಿಎಂ ವಿಚಾರವನ್ನ. ಅಂದರೆ ಪ್ರಧಾನಿ ಮೋದಿ ಅವರನ್ನ ಕೆಳಗಿಳಿಸುವಂತಹ ಸೂಚನೆಯನ್ನ RSS ಈಗಾಗಲೇ ಕೊಟ್ಟಿದೆ. 75 ವರ್ಷದ ಒಂದು ನಿಯಮ ಏನಿರುತ್ತೆ ಅದರ ಜೊತೆಗೆ ಬೇರೆ ನಾಯಕರಿಗೂ ಅವಕಾಶ ಸಿಗಲಿ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಹಾಗಾಗಿ RSS ಕೆಳಗಿಳಿಸುತ್ತೆ ಪ್ರಧಾನಿಯವರನ್ನ, ಅಂದರೆ ಮೋದಿ ಅವರನ್ನ ಅಂತ. ಅದಕ್ಕೆ ಮುಂದೆ ನೀವೇನು ಮಾಡಬೇಕು? ಬಿಜೆಪಿ ದಲಿತರನ್ನ ಪ್ರಧಾನಿಯನ್ನಾಗಿ ಘೋಷಣೆ ಮಾಡಿ ನೋಡಲಿ. ಯಾರು ಪ್ರಧಾನಿ ಆಗಬೇಕು ಅಂತ BY ವಿಜಯೇಂದ್ರ ಅವರೇ ತಿಳಿಸ್ಲಿ. ಆಮೇಲೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಅದೇನೋ ಬದಲಾವಣೆ ಆಗುತ್ತೆ ಅನ್ನೋ ಚರ್ಚೆ ಇದೆಯಲ್ಲ, ಆ ಸ್ಥಾನಕ್ಕೆ, ಬಿಜೆಪಿ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಗೋವಿಂದ ಕಾರಜೋಳ ಅವರನ್ನ ನೇಮಿಸಲಿ ನೋಡೋಣ. ಹೀಗಂತ ಸವಾಲಾಗ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಅದಕ್ಕೆ ಸಂಬಂಧಪಟ್ಟಂತೆ ಟ್ವೀಟ್ ಗಮನಿಸ್ತಾ ಇದ್ದೀರಿ. ಸಿದ್ದರಾಮಯ್ಯನವರ ಟ್ವೀಟು ಜೊತೆಗೆ ವಿಜಯೇಂದ್ರ ಅವರ ಟ್ವೀಟನ್ನು ಕೂಡ ಗಮನಿಸ್ತಾ ಇದ್ದೀರಿ. ವಿಜಯೇಂದ್ರ ಅವರು ದಲಿತ ಸಿಎಂ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಸಿದ್ದರಾಮಯ್ಯನವರು ವಿಜಯೇಂದ್ರ ಅವರಿಗೆ ಕೌಂಟರ್ ಕೊಡೋ ರೀತಿಯಾಗಿ ದಲಿತ ಪಿಎಂ ವಿಚಾರ ಮತ್ತು ದಲಿತ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಎರಡನ್ನೂ ಕೂಡ ಘೋಷಣೆ ಮಾಡಿ ನೋಡಿ, ಹೆಸರು ಸೂಚಿಸಲಿ ನೋಡೋಣ, ಹೀಗಂತ ಸವಾಲೆಸೆದಿದ್ದಾರೆ. ಆ ಮೂಲಕ ಸಿಎಂ ಕುರ್ಚಿ ಜಟಾಪಟಿಯ ಬೆನ್ನಲ್ಲೇ ಈಗ ಸಿಎಂ ಪಿಎಂ ಹುದ್ದೆಯ ಫೈಟ್ ಶುರುವಾದಂತೆ ಕಾಣಿಸ್ತಾ ಇದೆ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳ ನಡುವೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಲೈವ್ನಲ್ಲಿ. ರೂಪೇಶ್, ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿಯ ಜಟಾಪಟಿ ಆಯಿತು. ಈಗ ಬಿಜೆಪಿ ಕಾಂಗ್ರೆಸ್ ನಡುವೆ ದಲಿತ ಸಿಎಂ ದಲಿತ ಪಿಎಂ ವಿಚಾರ ಚರ್ಚೆಗೆ ಬರ್ತಾ ಇದೆ. ನಿಜ, ಯಾಕಂದ್ರೆ ಶರತ್, ಈಗ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವೆ ಸಾಕಷ್ಟು ಟಾಕ್ ಫೈಟ್ ನಡೀತಾ ಇರುತ್ತೆ. ಈಗ ಸಿಎಂ ಸಿದ್ದರಾಮಯ್ಯನವರು, ಅದೇ ರೀತಿಯಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಕೂಡ ನಡುವೆ ಈಗ ಟಾಕ್ ಫೈಟ್ ಶುರುವಾಗಿದೆ. ಕಾರಣ ಇಷ್ಟೇ, ಮೊನ್ನೆ ವಿಜೇಂದ್ರ ಅವರು ಮಾತನ್ನು ಹೇಳಿದ್ರು. ಯಾಕಂತ ಹೇಳಿದ್ರೆ ರಾಜ್ಯದಲ್ಲಿ ಈಗ OBC ಸಂಘಟನೆ ಮಾಡ್ತಾ ಇದ್ದೀವಿ, OBCಯ ಸಂಘಟನೆಯನ್ನು ಮಾಡೋದ್ರ ಮೂಲಕವಾಗಿ ರಾಷ್ಟ್ರ ಮಟ್ಟದಲ್ಲಿ ಈಗ ಕಾಂಗ್ರೆಸ್ OBC ಸಂಘಟನೆಯನ್ನು ಮಾಡ್ಲಿಕ್ಕೆ ಕೊಟ್ಟಿದೆ ಅಂತೇಳಿ ಒಂದಿಷ್ಟು ವ್ಯಾಖ್ಯಾನಗಳು ಮಾಡಿ ಶುರು ಮಾಡಿದ್ರು. OBC ಸಂಘಟನೆ ಮಾಡ್ತಾ ಇದ್ರಲ್ಲ, ಇಲ್ಲಿ ನೀವು ಈಗ ನಿಮ್ಮ ಬಗ್ಗೆ ನಿಜವಾಗ್ಲೂ OBC ಬಗ್ಗೆ ಕಾಳಜಿ ಇದ್ರೆ, ಹೈಂದವ ವರ್ಗದ ಬಗ್ಗೆ ಕಾಳಜಿ ಇದ್ರೆ, ದಲಿತರ ಬಗ್ಗೆ ಕಾಳಜಿ ಇದ್ರೆ, ನೀವು ಈಗ ಮುಖ್ಯಮಂತ್ರಿ ಹುದ್ದೆಯನ್ನ ನೀವು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಬಿಟ್ಟುಕೊಡಿ ಅಂತ ಹೇಳಿ ಟ್ವೀಟ್ ಅನ್ನ ಮಾಡಿ ಸಿಎಂ ವಿರುದ್ಧವಾಗಿ ಸವಾಲು ಹಾಕಿದ್ರು. ಈ ಸವಾಲಿಗೆ ಸಂಬಂಧಪಟ್ಟಂತೆ ಮತ್ತೆ ತಿರುಗೇಟನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ. ಅವರು ಕೂಡ ಮಾಧ್ಯಮ ಹೇಳಿಕೆಯನ್ನು ರಿಲೀಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ನೀವೀಗ ಮಲ್ಲಿಕಾರ್ಜುನ್ ಖರ್ಗೆನ್ ಸಿಎಂ ಆಗಬೇಕಂತ ಪಕ್ಷ ನಿರ್ಧಾರ ಮಾಡುತ್ತೆ. ಆದ್ರೆ ಈಗ ಪ್ರಧಾನಮಂತ್ರಿ 75 ವರ್ಷ ಆದ್ಮೇಲೆ ಯಾರು ಕೂಡ ಅಧಿಕಾರದಲ್ಲಿ ಇರುವಾಗಿಲ್ಲ ಅಂತ ಹೇಳಿದ್ದಾರೆ. ಸೂಚ್ಯವಾಗಿ ಪ್ರಧಾನಿ ಮಂತ್ರಿಯನ್ನು ಕೆಳಗಿಳಿ ಅಂತ ಹೇಳಿ RSS ಹೇಳಲಾಗಿದೆ. ಹೀಗಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೆಳಗೆ ಇಳಿದ ಮೇಲೆ ದಲಿತರನ್ನ ಪ್ರಧಾನಿ ಅಭ್ಯರ್ಥಿನ ಘೋಷಣೆ ಮಾಡಿ ನೀವೇ ಆರಂಭಿಸಿ. ಯಾಕಂತ ಹೇಳಿದ್ರೆ ನೀವೇ ಆಗ್ರಹ ಮಾಡಿ ಯಾರೊಬ್ರು ದಲಿತರಿಗೆ ಈ ಒಂದು ಪ್ರಧಾನಿ ಹುದ್ದೆ ಕೊಡಿ ಅಂತೇಳಿ ನೀವೇ ಆರಂಭ ಮಾಡಿ ಅಂತೇಳಿ ಬಿಜೆಪಿಯಲ್ಲಿ ಬಿಜೆಪಿಗೆ ನಾಯಕರಿಗೆ ಸವಾಲನ್ನು ಹಾಕಿದ್ದಾರೆ. ಅದರಲ್ಲೂ ಕೂಡ ವಿಜೇಂದ್ರ ಅವರಿಗೆ ಸವಾಲನ್ನು ಹಾಕಿದ್ದಾರೆ. ಅದೇ ರೀತಿಯಾಗಿ ವಿಜೇಂದ್ರ ಅವ್ರ ಮೇಲೂ ಕೂಡ ಕಡಿಕಾರಿದ್ದಾರೆ. ವಿಜೇಂದ್ರ ಅವ್ರ ಮೇಲೂ ಕೂಡ ಏನಂತ ಹೇಳಿದ್ದಾರೆ ಅಂತ ಹೇಳಿದ್ರೆ, ಈಗ ಗೋವಿಂದ ಕಾರಜೋಳ ದಲಿತ ನಾಯಕರಿದ್ದಾರೆ, ಅವ್ರನ್ನೇ ಬಿಜೆಪಿಯ ರಾಜ್ಯಾಧ್ಯಕ್ಷರನ್ನಾಗಿ ನೀವು ಹುದ್ದೆ ಅನ್ನೋದ ಕೆಳಗಿಳಿ ಅಂತ ಹೇಳಿದ್ರ ಮೂಲಕವಾಗಿ
ಟ್ಯಾಂಕ್ ಕೊಟ್ಟಿದ್ದಾರೆ. ಯಾವತ್ತು BY ವಿಜೇಂದ್ರ ಅವರು ದಲಿತ CM ಚರ್ಚೆಯನ್ನು ಹುಟ್ಟಾಕಿದ್ರೆ CM ಸಿದ್ದರಾಮಯ್ಯರಿಗೆ ಇನ್ನಷ್ಟು ಕೋಪ ಬಂದಿದೆ. ಈ ಮೂಲಕವಾಗಿ ಮತ್ತಷ್ಟು ತಿರುಗೇಟು ಕೊಡುವಂತ ಪ್ರಯತ್ನ ಮಾಡಿದ್ದಾರೆ. ಹೀಗಾಗಿ ದಲಿತ CM ಚರ್ಚೆಯನ್ನು ಮಾಡ್ತಾ ಇದ್ದಂತ CM ಸಿದ್ದರಾಮಯ್ಯ ಕಿಡಿಕಾರಿದ್ದು ಎಲ್ಲೋ ಒಂದ್ ಕಡೆ ದಲಿತ CMಗೆ ಅವಕಾಶ ಇಲ್ಲ ರಾಜ್ಯದಲ್ಲಿ ಅನ್ನುವಂತ ಸಂದೇಶ ಕೊಟ್ಟಂತೆ ಕಾಣ್ತಾ ಇತ್ತು. ಒಟ್ಟಾರೆಯಾಗಿ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಯಾಕಂದ್ರೆ ಸದ್ಯಕ್ಕಂತೂ CM ಬದಲಾವಣೆ ಇಲ್ಲ, 5 ವರ್ಷ ನಾನೇ ಅಂತ ಹೇಳಿದ್ದಾರೆ. ಮುಂದಾದ್ರೂ ಕೂಡ ಬಿಜೆಪಿಯಲ್ಲಿ ಅಥವಾ ಕಾಂಗ್ರೆಸ್ನಲ್ಲಿ ದಲಿತ CM ಆಗ್ತಾರಾ, ಬಿಜೆಪಿ ನಾಯಕರು ಈ ಸವಾಲನ್ನು ಸ್ವೀಕರಿಸ್ತಾರಾ ಅಥವಾ CM ಅವರೇ ಸವಾಲನ್ನು ಸ್ವೀಕರಿಸ್ತಾರ ಅನ್ನೋದು ನೋಡ್ಬೇಕಾಗತ್ತೆ. ಶರತ್. ಓಕೆ, ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.